ನಾವು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಪುದುಪಳ್ಳಿಯಲ್ಲಿದ್ದೇವೆ. ಇದು ಯುಡಿಎಫ್ನ ಭದ್ರಕೋಟೆಯಾಗಿದೆ. ಕೇರಳದ ಮಾಜಿ ಮುಖ್ಯಮಂತ್ರಿ, ಬಹಳ ವರ್ಚಸ್ಸುಳ್ಳ ವ್ಯಕ್ತಿಯಾಗಿದ್ದ ಉಮ್ಮನ್ ಚಾಂಡಿ 53 ವರ್ಷಗಳ ಕಾಲ ಈ ಸ್ಥಳದ ಮೇಲೆ ಹಿಡಿತ ಹೊಂದಿದ್ದರು. ಅವರ ಮಗ ಚಾಂಡಿ ಉಮ್ಮನ್ ಈಗ ಹಾಲಿ ಶಾಸಕರಾಗಿದ್ದಾರೆ. ಆದರೆ ವಿಶಿಷ್ಟವಾದ ವಿಷಯವೆಂದರೆ ಅವರು ಹಸಿರು ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಎನ್ಡಿಎ ಅಥವಾ ಎಲ್ಡಿಎಫ್ನ ಇತರರೇ ನಾಯಕರ ಪೋಸ್ಟರ್ಗಳು, ಫ್ಲೆಕ್ಸಿಗಳನ್ನ ನೀವು ನೋಡಿದರೂ ಚಾಂಡಿ ಉಮ್ಮನ್ ಯಾವುದೇ ಪೋಸ್ಟರ್ಗಳನ್ನ ಹಾಕಿಲ್ಲ ಎಂಬುದು ನಿಮಗೆ ಅರಿವಾಗುತ್ತದೆ. ಹಾಗಾಗಿ ಮೋಟಾರು ವಾಹನಗಳ ಮೆರವಣಿಗೆಗಳಿಂದ ಬರುವ ಕೂಗಾಟ, ಅಧಿಕ ಡೆಸಿಬಲ್ ಶಬ್ದವಾಗಲಿ ಅಥವಾ ಫ್ಲೆಕ್ಸಿಗಳು, ಪ್ಲಾಸ್ಟಿಕ್ ರೀತಿಯ ಬ್ಯಾನರ್ಗಳಾಗಲಿ ಇಲ್ಲಿಲ್ಲ. ಇದು ವಾಸ್ತವವಾಗಿ ಒಂದು ಹಸಿರು ಪ್ರಚಾರವೆಂದು ಖಚಿತಪಡಿಸಿಕೊಳ್ಳಲು ಇಲ್ಲಿ ಯಾವುದನ್ನು ಬಳಸಲಾಗಿಲ್ಲ. ಮತ್ತು ವಾಸ್ತವವಾಗಿ ಅವರು ತಮ್ಮ ಪ್ರಚಾರವನ್ನ ಸೈಕಲ್ನಲ್ಲಿ ಸುತ್ತಾಡುತ್ತಾ ಮಾಡುತ್ತಾರೆ. ಮೊಹಮ್ಮದ್ ಅಜರುದ್ದೀನ್ ಅವರು ಚಾಂಡಿ ಉಮ್ಮನ್ ಅವರನ್ನು ಬೆಂಬಲಿಸಲು ಇಲ್ಲಿ ಪುದುಪಳ್ಳಿಗೆ ಬಂದಿದ್ದಾರೆ. ಮೊದಲನೇದಾಗಿ ಬಹಳ ಹಸಿರು ಪ್ರಚಾರ ಮತ್ತು ಹೌದು, ನೀವು ಮತ್ತು ಚಾಂಡಿ ಉಮ್ಮನ್ ಅವರು ನಿಜವಾಗಿಯೂ ಒಂದು ಕ್ರಿಕೆಟ್ ಆಟವನ್ನು ಸಹ ಆಡಿದ್ದೀರಿ. ಅದು ಸರಿ, ಅದು ತುಂಬಾ ಸ್ವಾರಸ್ಯಕರವಾಗಿತ್ತು. ಆದ್ರೆ ನಾನು ಬಹಳ ದಿನಗಳಿಂದ ಆಡಿಲ್ಲ, ಹಾಗಾಗಿ ನನಗೆ ಅನ್ಸುತ್ತೆ ಈ ಪ್ರಚಾರದಲ್ಲಿ ನಾನು ಇಲ್ಲಿ ಕ್ರಿಕೆಟ್ ಆಡ್ತಿರೋದು ಇದು 2ನೇ ಬಾರಿ. ಹಾಗಾಗಿ ನನಗೆ ಅವ್ರ ಜೊತೆ ಕ್ರಿಕೆಟ್ ಆಡಲು ತುಂಬಾ ಸಂತೋಷವಾಯಿತು. ಮತ್ತು ನನಗೆ ಅನ್ಸುತ್ತೆ ಮೊದಲನೇದಾಗಿ ನನಗೆ ಅವರ ತಂದೆ ಉಮ್ಮನ್ ಸರ್ ಅವರ ಸಮಾಧಿಗೆ ಹೋಗಿ ಭೇಟಿ ನೀಡೋದು ಬಹಳ ವಿನಮ್ರ ಅನುಭವ. ಮತ್ತು ನನಗೆ ಅನ್ಸುತ್ತೆ ಇದು ಬಹಳ ವಿನಮ್ರ ಅನುಭವ. ಅವರೊಬ್ಬ ಮಹಾನ್ ವ್ಯಕ್ತಿತ್ವ ಮತ್ತು ಅವರ ಮಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ನಾನು ಯಾವಾಗಲೂ ಹಸಿರು ಕ್ರಾಂತಿಗೆ ಬೆಂಬಲವಾಗಿರ್ತೇನೆ. ಯಾಕೆಂದರೆ ನನಗೆ ಅನ್ಸುತ್ತೆ ಅವರ ಪೋಸ್ಟ್ಗಳು ಇಲ್ಲಿ ಯಾವುದೇ ಪೋಸ್ಟ್ಗಳಿಲ್ಲ. ಆದರೆ ಪುದುಪಳ್ಳಿ ಅಂದರೆ ನಾನು ಯಾವಾಗಲೂ ಪೋಸ್ಟರ್ಗಳನ್ನು ಹಾಕೋದಕ್ಕೆ ವಿರೋಧಿಯಾಗಿದ್ದೇನೆ. ಯಾಕೆಂದರೆ ಅದು ಸಮಯ ವ್ಯರ್ಥ. ಪರಿಸರ ಹೌದು, ಯಾಕೆಂದರೆ ಕೇವಲ 10-15 ನಿಮಿಷಗಳಿಗೆ ಮಾತ್ರ ಇರ್ತದೆ ಪರಿಸರ, ಮತ್ತು 10-15 ದಿನಗಳು ಆಮೇಲೆ ಅದು ಅಂದರೆ ಸಮಯ ವ್ಯರ್ಥ ಥರ. ಹಾಗಾಗಿ ನನಗೆ ಅನ್ಸುತ್ತೆ ಇದು ಬಹಳ ಒಳ್ಳೆ ಪ್ರಚಾರ. ನಾನು ನೋಡಿದ ಕಾಣಿಸುತ್ತೆ ಅವರು ಭರ್ಜರಿ ಬಹುಮತದಿಂದ ಗೆಲ್ಲಲಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಅವರು ಅಂದರೆ ನಾವು ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮತ್ತು ನಂತರ ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡ್ತಿದೆ ನನಗನ್ಸುತ್ತೆ ಅಡಿಯಲ್ಲಿ. ತೆಲಂಗಾಣ ಮತ್ತು ಕರ್ನಾಟಕ ಇಲ್ಲಿ ಏನು ಪ್ರದರ್ಶಿಸಿದವೋ ಕೇರಳದಲ್ಲಿ ಹೌದು ನನ್ನ ಪ್ರಕಾರ ಹಾಗೆ ಹೌದು. ನಾವು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಗ್ಯಾರಂಟಿಗಳು ನಿಮ್ಗೆ ಗೊತ್ತಲ್ಲ ಜಾರಿಗೆ ಬಂದಿವೆ, ಹೆಚ್ಚಿನ ಗ್ಯಾರಂಟಿಗಳು ಜಾರಿಯಾಗಿವೆ. ಮತ್ತು ಆಶಾದಾಯಕವಾಗಿ ನನ್ನ ಪ್ರಕಾರ ಏನು ನಮ್ಮಲ್ಲಿ ಏನೇನು ಗ್ಯಾರಂಟಿಗಳಿವೆಯೋ ನನ್ನ ಪ್ರಕಾರ ಪ್ರಣಾಳಿಕೆಯು ಕೇರಳದಲ್ಲಿ ದಲ್ಲಿ ಇದೆ. ನನಗನ್ಸುತ್ತೆ, ನನಗೆ ಖಾತ್ರಿ ಇದೆ, UDF ಸರ್ಕಾರ ಬಂದರೆ ಇನ್ಶಾಲ್ಲ ಅವು ಖಂಡಿತವಾಗಿ ಈಡೇರ್ತವೆ. ಮತ್ತು ನನಗನ್ಸುತ್ತೆ ಜನರು ಭಾಳ ದೊಡ್ಡ ಬದಲಾವಣೆಯನ್ನು ನಿಮ್ಗೆ ಗೊತ್ತಲ್ಲ ಅನುಭವಿಸ್ತಾರೆ. ಯಾಕಂದರೆ ನನಗನ್ಸುತ್ತೆ LDF ಈಗ 10 ವರ್ಷಗಳಾಗಿವೆ. ನನಗನ್ಸ್ತದೆ ಅವರು ಹೆಚ್ಚೇನನ್ನು ಮಾಡಿಲ್ಲ, ಆದ್ರಿಂದ ಜನರಿಗೂ ಸಾಕಾಗಿದೆ. ಜನರು ನಾನು ಎಲ್ಲಿಗೆ ಹೋದ್ರು ನಿಮ್ಗೆ ಗೊತ್ತಲ್ಲ, ಜನರು LDF ಬರ್ಬೇಕಂತ ಬಯಸೋದಿಲ್ಲ. ನಾನು ಅವ್ರ ಬಳಿ ಗೌರವಾನ್ವಿತ, ಅವರ ದೊಡ್ಡ ಪೋಸ್ಟರ್ಗಳಿದ್ರು ಸಹ ಮುಖ್ಯಮಂತ್ರಿ, ಆದರೆ ನನಗನ್ಸೋದಿಲ್ಲ ಅವ್ರು ಗೆಲ್ತಾರೆ ಎಂದು. ಅದೇ ನನ್ನ ಪ್ರಕಾರ ನಾನು ಎಲ್ಲಿಗೆ ಹೋದ್ರು ಜನರು ನಿಖರವಾಗಿ ಹೇಳ್ತಿರೋದು. ನಿಮ್ಗೆ ಗೊತ್ತಲ್ಲ, UDF ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಗಳ ಮೇಲೆ ಬಹಳಷ್ಟು ಅವಲಂಬಿಸಿದೆ. ಹೌದು, ಆದರೆ ಈಗ ಈ 2 ಅಲ್ಪಸಂಖ್ಯಾತರನ್ನ ವಿಭಜಿಸಲು ಕೂಡ ಒಂದು ಪ್ರಯತ್ನ ನಡೆಯುತ್ತಿದೆ ಅಲ್ಲವೇ ಕೇರಳದಲ್ಲಿ? ಇಲ್ಲ, ನನಗನ್ಸೋಲ್ಲ ಅವರು ವಿಭಜನೆ ಆಗಬಾರ್ದು. ನಿಮ್ಗೆ ಗೊತ್ತಲ್ಲ, ಯಾಕಂದ್ರೆ ನೀವು ವಿಭಜನೆ ಆದ ಕ್ಷಣ ಅದು ಬಹಳ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಕೇರಳದ ಜನರಿಗೆ. ಯಾಕಂದ್ರೆ ಅಂದ್ರೆ ಎಲ್ಲವೂ ಒಂದಾಗಬೇಕು. ಯಾಕಂದ್ರೆ ನಿಮಗೆ ಒಂದು ಜಾತ್ಯತೀತ ಸರ್ಕಾರ ಬೇಕು. ನಿಮಗೆ ಮುಂದೆ ಯೋಚಿಸುವಂತ ಸರ್ಕಾರ ಬೇಕು. ನಿಮಗೆ ಗೊತ್ತಾ, ನಮ್ಮ ಮುಖ್ಯಮಂತ್ರಿ ಹಾಗೆ ಸರ್ಕಾರ ಹೆಚ್ಚು ಆವಿಷ್ಕಾರಗಳನ್ನು ಮಾಡೋದನ್ನು ನೀವು ಇಷ್ಟಪಡೋದಿಲ್ಲ. ಅಂದ್ರೆ ನನಗೆ ಅತಿ ಹೆಚ್ಚಿನ ಗೌರವವಿದೆ ರೇವಂತ್ ರೆಡ್ಡಿ ಸರ್ ಅವ್ರ ಮೇಲೆ. ನಿಮ್ಗೆ ಗೊತ್ತಾ, ನಮ್ಮ ಮುಖ್ಯಮಂತ್ರಿ. ನನಗನ್ಸತ್ತೆ ಅವರ ಆವಿಷ್ಕಾರವು ಬಹಳ ನವೀನವಾಗಿದೆ. ಮತ್ತು ಆಗ ಮುಖ್ಯಮಂತ್ರಿಯಾಗಿ ಅವರು ಒಂದು ಬದಲಾವಣೆಯನ್ನು ತರ್ತಿದ್ದಾರೆ. ಚಾಂಡಿ ಉಮ್ಮನ್ ಒಬ್ಬ ಆಗಿ ಸಾಬೀತುಪಡಿಸುತ್ತಾ ಇದ್ದಾರೆ. ಖಂಡಿತವಾಗಿ ಒಬ್ಬ ಹೊಸ ಯುಗದ ನಾಯಕರಾಗಿ ಪ್ರಚಾರದ ಒಂದು ಹೊಸ ವಿಧಾನವನ್ನು ಪ್ರಾರಂಭಿಸುತ್ತಿದ್ದಾರೆ. ನೀವು ಒಬ್ಬ ತೆಲಂಗಾಣದಲ್ಲಿಯೂ ಸಚಿವರಾಗಿರುವ ವ್ಯಕ್ತಿಯಾಗಿ ಪ್ರಚಾರಗಳಲ್ಲಿ ಪ್ಲಾಸ್ಟಿಕ್ಗಳು, PVCಗಳನ್ನು ಬಳಸಬಾರದು ಎನ್ನುವ ಈ ವಿಷಯವನ್ನು ಬೆಂಬಲಿಸುತ್ತೀರಾ? ಖಂಡಿತವಾಗಿ, ಅದು ಯಾವಾಗಲೂ ಕೆಲಸದ ಒಂದು ಭಾಗ. ನಿಮ್ಗೆ ಗೊತ್ತಲ್ಲ, ಯಾಕಂದ್ರೆ ನೀವು ಅದನ್ನ ಮಾಡಲೇಬೇಕು. ಮತ್ತೆ ಇಲ್ಲದಿದ್ದರೆ, ನೀವು ಅದನ್ನ ಮಾಡದಿದ್ದರೆ ಅಂದ್ರೆ ಅದು ಹಾಗೆ ಇರ್ತದೆ. ಮತ್ತು ನಾವು ಪ್ರಾರಂಭಿಸಿದ ಹೊರತು ಎಲ್ಲಾದ್ರೂ ನಾವು ಜೊತೆಯಲ್ಲೇ ಪ್ರಾರಂಭಿಸಬೇಕು. ಹಾಗಾಗಿ ನನಗನ್ಸುತ್ತೆ ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಪ್ರಚಾರವನ್ನ ಹಸಿರಾಗಿ ಪ್ರಾರಂಭಿಸಿದ್ದಾರೆ. ಆದ್ರಿಂದ ನನಗೆ ಅವನ ಬಗ್ಗೆ ತುಂಬಾ ಸಂತೋಷವಿದೆ. ನಾನು ಅವನಿಗೆ ಒಳ್ಳೇದಾಗ್ಲಿಂದ ಹಾರೈಸ್ತೇನೆ. ನಾವು ಪುದುಪಳ್ಳಿಯಲ್ಲಿ ಇದ್ರೆ ಅದು UDF ನ ಭದ್ರಕೋಟೆ. ಮತ್ತು ಇಲ್ಲೇ ಶ್ರೀ ಉಮ್ಮನ್ ಚಾಂಡಿ, ಕೇರಳದ ವರ್ಚಸ್ವಿ ಮಾಜಿ ಮುಖ್ಯಮಂತ್ರಿ, ಯಾವಾಗಲೂ ಇಲ್ಲೇ 53 ವರ್ಷಗಳಿಂದ MLA ಆಗಿದ್ದರು. ಮತ್ತು ನನ್ನ ಜೊತೆ ಚಾಂಡಿ ಉಮ್ಮನ್ ಇದ್ದಾರೆ. ಅವರು ಸಹಜವಾಗಿ UDF ಅಭ್ಯರ್ಥಿ ಮತ್ತು ಹೊಸ ಯುಗದ ರಾಜಕಾರಣಿ, ಹಸಿರು ಪ್ರಚಾರ ಎಂದು ಕರೆಯಲ್ಪಡುವಂತಹದ್ದನ್ನು ಪ್ರಾರಂಭಿಸುತ್ತಿದ್ದಾರೆ.
ನೀವು ನೋಡ್ತಿರುವಂತೆ ಅವರು ಒಂದು ಸೈಕಲ್ ನಲ್ಲಿದ್ದಾರೆ ಮತ್ತು ಹೀಗೆ ಅವರು ಪ್ರಚಾರ ಮಾಡ್ತಾ ಬಂದಿದ್ದಾರೆ. ನಿಮ್ಮ ದಿನ ಬೇಗನೆ ಪ್ರಾರಂಭವಾಗುತ್ತದೆ ಮತ್ತು ನೀವು ಸೈಕಲ್ ಮೇಲೆ ಪ್ರಚಾರ ಮಾಡುತ್ತಾ ಬಂದಿದ್ದೀರಿ, ಮೋಟಾರು ಚಾಲಿತ ವಾಹನಗಳನ್ನು ಬಳಸದೆ. ಆ ಮಟ್ಟಿಗೆ ನಾನು ಅದನ್ನು ಸಂಪೂರ್ಣವಾಗಿ ಬಳಸಿದ್ದೇನೆ ಅಂತ ಹೇಳ್ತಿಲ್ಲ, ಆದ್ರೆ ಬೆಳಗಿನ ಪ್ರಚಾರಗಳು ಹೀಗೆ ನಡೆದಿವೆ. ನಾನು 6 ಗಂಟೆಗೆ ಪ್ರಾರಂಭಿಸ್ತೇನೆ. ಹಾಗಾಗಿ ನಾನು ಮೊದಲಿಗೆ ಯೋಚಿಸ್ತಿದ್ದದ್ದು ಒಂದು ಮೋಟಾರ್ ಸೈಕಲ್ ಅಥವಾ ಒಂದು ಗೇರ್ಲೆಸ್ ವಾಹನವನ್ನ ಖರೀದಿಸುವುದರ ಬಗ್ಗೆ. ಆಗ ನನಗೆ ಅರ್ಥವಾಯಿತು ಇದು ಹೆಚ್ಚು ಉತ್ತಮವಾಗಿರ್ತದೆ ಎಂದು. ಇದು ನನಗೆ ವ್ಯಾಯಾಮವನ್ನು ಕೊಡುತ್ತದೆ ಮತ್ತು ನನಗೆ ಯಾರ ಸಹಾಯವೂ ಬೇಕಿಲ್ಲ ಮತ್ತು ನಾನು ಪೆಟ್ರೋಲ್ ಡೀಸೆಲ್ ಬಳಸುವುದಿಲ್ಲ, ಅದು ಬ್ಯಾಟರಿಯಲ್ಲಿ ಓಡುತ್ತದೆ. ಹಾಗಾಗಿ ನನಗೆ ಬೇಕಂದಿದ್ರೆ ನಾನು ಅದನ್ನು ಸ್ಕೂಟಾಗಿ ಬಳಸಲು ಬಯಸಿದ್ರೆ ನಾನು ಅದನ್ನು ಹಾಗೆ ಬಳಸಬಹುದು. ನಾನು ಅದನ್ನು ಸೈಕಲ್ ಆಗಿ ಬಳಸಬೇಕಂದಾಗ ನಾನು ಹಾಗೆ ಬಳಸಬಹುದು ಮತ್ತು ನಾನು ಜನರನ್ನು ಹೆಚ್ಚು ವೈಯಕ್ತಿಕವಾಗಿ ಭೇಟಿಯಾಗಬಲ್ಲೆ. ಅದು ನನಗೆ ಜನರನ್ನು ಹೆಚ್ಚು ವೈಯಕ್ತಿಕವಾಗಿ ತಲುಪುವ ಅವಕಾಶವನ್ನು ನೀಡುತ್ತದೆ. ಹಾಗಾಗಿ ನನಗೊಂದು ಅನುಭವವಾಯಿತು. ನಾನು ಪಕ್ಕದ ಪಂಚಾಯತಿಯಲ್ಲಿ ಒಬ್ಬರನ್ನು ಭೇಟಿಯಾದೆ. ನಾನು ಅವರೊಂದಿಗೆ ಮಾತನಾಡಿದೆ ಮತ್ತು ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡ್ರು. ಅವರೊಬ್ಬ ಕಮ್ಯುನಿಸ್ಟ್ ವ್ಯಕ್ತಿಯಾಗಿದ್ರು. ನಾನು ಅವರನ್ನ ಈ ರೀತಿ ಭೇಟಿಯಾದ ಕಾರಣ ಅವರು ನನಗೆ ಮತ ಹಾಕುವುದಾಗಿ ಆ ಪಂಚಾಯಿತಿಯಲ್ಲಿರುವ ನನ್ನ ಸ್ನೇಹಿತನಿಗೆ ಹೇಳಿದ್ರು. ಹಾಗಾಗಿ ಇದು ಹೆಚ್ಚು ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯನ ಸಂಕೇತ. ಮತ್ತು ನನಗೂ ನನ್ನ ಮೋಟಾರು ವಾಹನ ಪ್ರಚಾರವಿದೆ, ಆದರೆ ನಾನು ಒಂದೇ ಬಾರಿಗೆ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಮುಖ್ಯ ಉದ್ದೇಶವೆಂದರೆ ಜನರಿಗೆ ಮನೆಗಳೊಂದಿಗೆ ಬೆಂಬಲ ನೀಡುವುದು. ನಾನು ಕಳೆದ 2.5 ವರ್ಷಗಳಿಂದ ಮನೆಗಾಗಿ ಒಂದು ಅಭಿಯಾನವನ್ನ ಮಾಡ್ತಾ ಬಂದಿದ್ದೇನೆ. ನಾನು ಸುಮಾರು 50 ಮನೆಗಳನ್ನ ಕಟ್ಟಿದ್ದೇನೆ. ಇನ್ನೂ 200 ಮನೆಗಳನ್ನ ಕಟ್ಟಲಿದ್ದೇನೆ. ಅದರಲ್ಲಿ 25ಕ್ಕೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ. ಹಾಗಾಗಿ ನಾನು ಅದಕ್ಕಾಗಿ ನನ್ನ ಪ್ರಚಾರಕ್ಕೆ ಹಣಕಾಸು ಒದಗಿಸಲು ಬಯಸುತ್ತೇನೆ. ಹಾಗಾಗಿ ನಾನು ಮಾಡುತ್ತಿದ್ದೇನೆ, ನಾನು ಬ್ಯಾನರ್ಗಳು, ಪೋಸ್ಟರ್ಗಳು, ಫ್ಲೆಕ್ಸ್ಗಳೊಂದಿಗೆ ತಲುಪಿಸುತ್ತೇನೆ. ಅದಕ್ಕಾಗಿ ನಾವು ಇಲ್ಲಿ ಎಲ್ಲಿಯೂ ನೋಡೋದಿಲ್ಲ. ಜನರೆಲ್ಲರೂ ನೀವು ಬಹುಶಃ ಖಚಿತವಾಗಿ ಗೆಲ್ಲುವವರು ಎಂದು ಹೇಳುತ್ತಾರೆ, ಆದ್ರೆ ನಿಮ್ಮ ಮುಖವನ್ನು ನಾವು ಎಲ್ಲಿಯೂ ನೋಡುವುದಿಲ್ಲ. ಇಲ್ಲ, ನಾನು ನನ್ನ ಫ್ಲೆಕ್ಸ್ ಪೋಸ್ಟರ್ಗಳು ಅಥವಾ ಬ್ಯಾನರ್ಗಳನ್ನ ಹಾಕಿಲ್ಲ. ನಾನು ಅವ್ರಿಗೆ ಬಹಳ ನಿರ್ದಿಷ್ಟವಾಗಿ ಹೇಳಿದ್ದೇನೆ ಮತ್ತು ಎಲ್ಲೇ ಆಗ್ಲಿ ನಾನು ಅಂತದನ್ನು ನೋಡಿದಾಗ ನಾನು ಅದನ್ನು ತೆಗೆದು ಹಾಕಿದ್ದೇನೆ. ಹಾಗಾದ್ರೆ ಅದು ಬಹಳ ಪ್ರಜ್ಞಾಪೂರ್ವಕ ನಿರ್ಧಾರ. ಹೇಳೋದೇನಂದ್ರೆ ನೀವು ನಿಜವಾಗಿಯೂ ಚುನಾವಣೆಗಳಲ್ಲಿ PVC ಏಕಬಳಕೆಯ ಪ್ಲಾಸ್ಟಿಕ್ ಬಳಸದಂತೆ ಶಾಸನ ಇರಬೇಕು ಎಂದು ಹೇಳುತ್ತೀರಾ? ಅದು ಕನಿಷ್ಠ ಒಂದು ಆರಂಭ ಅಲ್ವೇ? ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ, ಆದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಬಿಟ್ಟಿದ್ದು. ಇಲ್ಲಿ ಈ ಕ್ಷೇತ್ರ ಇದು ನನ್ನ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಸಹಾಯ ಮಾಡುತ್ತದೆ. ನನಗೊಂದು ಗುರಿ ಇದೆ, ಹಾಗಾಗಿ ಅದೊಂದು ದೊಡ್ಡ ಗುರಿ. ಇದು 48 ಮನೆಗಳನ್ನು ಕಟ್ಟಿದ ನನ್ನ ಅನುಭವದಿಂದ ಬಂದಿತ್ತು. ನಾನು ಕಂಡುಕೊಂಡೆ, ಒಂದ್ ವೇಳೆ ನಾನು ಇನ್ನೂ 200 ಕಟ್ಟಬೇಕಾಗಿದ್ರೆ ಅದು ಇನ್ನಷ್ಟು ಕಷ್ಟವಾಗುತ್ತದೆ. ಆದ್ರಿಂದ ನಾನು ನನ್ನದೇ ಆದ ಮೂಲವನ್ನು ಹುಡುಕಬೇಕಾಯ್ತು. ಹಾಗಾಗಿ ಇದು ಕಡಿಮೆ ಸ್ವಪ್ರಚಾರದ ಹೆಚ್ಚು ಸಮಾಜದ ದಾರಿಯಾಗಿದೆ. ನಿಮ್ ತಂದೆ ತುಂಬಾ ಪ್ರೀತಿಪಾತ್ರರಾಗಿದ್ರು ಮತ್ತು ವರ್ಚಸ್ವಿ ಆಗಿದ್ರು. ಚಾಂಡಿ ಉಮ್ಮನ್ ಚಾಂಡಿಗಿಂತ ಹೇಗೆ ಭಿನ್ನ? ನಾನು ಎಂದಿಗೂ ಅವರಾಗಲು ಸಾಧ್ಯವಿಲ್ಲ. ಅವರು ಅಂತಹ ಸಹನಾಶೀಲ ವ್ಯಕ್ತಿಯಾಗಿದ್ದರು. ಅವರು 20 ಗಂಟೆ 21 ಗಂಟೆ ಕೆಲಸ ಮಾಡ್ತಿದ್ರು. ಅವರಿಗೆ ಬೇಗ ಮಲಗುವ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದ ಅವರು ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿಗಳಿಂದ ದೂರವಿರಲು ಸಾಧ್ಯವಾಯಿತು. ಆದ್ರಿಂದ ಅವ್ರು ನಡಿಬೋದಿತ್ತು. ತಮ್ಮ ಬಾಲ್ಯದಲ್ಲಿ ಅವರು ತಮ್ಮ ಪಕ್ಷಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ನಡೆದಿದ್ದಾರೆ. ಆದ್ದರಿಂದ ಅವರು ಫುಟ್ಪಾತ್ಗಳ ಮೇಲೆ ಮಲಗಿದ್ದಾರೆ. ಅವರು ರೈಲ್ವೆ ನಿಲ್ದಾಣಗಳಲ್ಲಿ ಮಲಗಿದ್ದಾರೆ. ಅವರು ತಮ್ಮ ಸ್ವಂತ ಕೋಣೆಯಲ್ಲಿ ನೆಲದ ಮೇಲೆ ಮಲಗಿದ್ದರು. ಯಾಕೆಂದ್ರೆ ಅವರ ಕೋಣೆ ಜನರಿಂದ ತುಂಬಿತ್ತು. ಹಾಗಾಗಿ ಅವರಿಗೆ ಮಲಗಲು ಜಾಗವಿರಲಿಲ್ಲ. ಆದ್ದರಿಂದ ಅವರು ನೆಲದ ಮೇಲೆ ಮಲಗಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸ್ವಂತ ಕಾರ್ನಲ್ಲಿ ಜಾಗವಿರಲಿಲ್ಲ. ಹಾಗಾಗಿ ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಅವರು ಇಲ್ಲದಿದ್ದಾಗ ಅವರ ಕುರ್ಚಿಯಲ್ಲಿ ಕುಳಿತಿದ್ದ. ಯಾಕೆಂದ್ರೆ ಅವರ ಕಚೇರಿ ಅಷ್ಟು ಜನಸಂದಣಿಯಿಂದ ಕೂಡಿತ್ತು. ಹಾಗಾಗಿ ಅವರು ಯಾವಾಗ್ಲೂ ಜನರೊಂದಿಗೆ ಇರ್ತಿದ್ರು. ಅದನ್ನು ನಾನು ಪುನರಾವರ್ತಿಸಲು ಸಾಧ್ಯವಿಲ್ಲ. ನೀವು ಸಹ ಸ್ಪಷ್ಟವಾಗಿ ತುಂಬಾ ಫಿಟ್ ಆಗಿರುವ ವ್ಯಕ್ತಿ. ಇಲ್ಲದಿದ್ದರೆ ಒಬ್ಬ ಕ್ರೀಡಾಪಟು. ಇಲ್ಲದಿದ್ದರೆ ನೀವು ಸೈಕ್ಲಿಂಗ್ ಮಾಡಲು ಸಾಧ್ಯವಿಲ್ಲ. ಮತ್ತು ನೀವು ಮೊಹಮ್ಮದ್ ಅಜರುದ್ದೀನ್ ಅವರನ್ನು ಕರೆಸಿದಿರಿ. ಅವರಿಗೆ ನೀವು ಬೋಲ್ ಮಾಡಬಹುದು ಅಥವಾ ಅವರು ಬೌಲಿಂಗ್ ಮಾಡುವಾಗ ನೀವು ಬ್ಯಾಟ್ ಮಾಡಬಹುದು ಎಂಬುದು ಒಂದು ಕನಸು ನನಸಾದ ಹಾಗೆ ಎಂದು ಹೇಳಿದಿರಿ. ಇಲ್ಲ, ಯಾಕೆಂದ್ರೆ ಭಾರತ ನಮ್ಮ ಕಲ್ಪನೆಯಾಗಿತ್ತು. ಯಾವಾಗ ಅವರು ಕ್ರಿಕೆಟ್ ಆಡ್ತಿದ್ದಾಗ ಅವರು ನಮ್ಮೆಲ್ಲರನ್ನು ಪ್ರತಿನಿಧಿಸ್ತಿದ್ದರು. ಅವರು ಎಲ್ಲ 100 ಕೋಟಿ ಜನರನ್ನ ಪ್ರತಿನಿಧಿಸ್ತಿದ್ದ ಹಾಗೆ ಇದ್ದರು. ಹಾಗಾಗಿ ನಾವು ಪ್ರೀತಿಸಿದೆವು, ನಾವು ಅವರಿಗಾಗಿ ಪ್ರಾರ್ಥಿಸಿದೆವು. ಮತ್ತು ಸಚಿನ್, ಅವರು, ದ್ರಾವಿಡ್, ಸೌರವ್ ಯಾರು ಬಂದ್ರು ಬೋಲ್ ಮಾಡ್ಲು ಅಥವಾ ಬ್ಯಾಟ್ ಮಾಡ್ಲು ಅದು ಹೇಗಿತ್ತೆಂದ್ರೆ ಅದ್ಭುತವಾಗಿತ್ತು. ಮತ್ತು ಆ ದಿನಗಳನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಹಾಗಾಗಿ ಅವ್ರು ಇಲ್ಲಿಗೆ ಬಂದಾಗ ನಮ್ಗದು ನಿಜವಾಗಿನೂ ಒಂದು ಕನಸು ನನಸಾದಂತಿತ್ತು. ಶ್ರೀ ಮೊಹಮ್ಮದ್ ಅಜರುದ್ದೀನ್ ಬಂದಿದ್ದಾರೆ, ಭಾರತ ತಂಡದ ನಾಯಕ. ಅಂದ್ರೆ ಭಾರತವೇ ಅವರಿಂದ ಪ್ರತಿನಿಧಿಸಲ್ಪಟ್ಟಿದೆ. ಹಾಗಾಗಿ ಅವ್ರು ಬಂದಾಗ ಅದು ಒಂದು ಕನಸು ನನಸಾದಂತಿತ್ತು. ಹಾಗಾಗಿ ನಾನು ಅವರಿಗೆ ಒಂದು 6 ಹೊಡೆದೆ. ಸರಿ, ಅದು ಸುಂದರವಾಗಿತ್ತು. ಕೇರಳವನ್ನ ನಾವು ತುಂಬಾ ಸುಂದರ ಎಂದು ಕರೀತೇವೆ, ಮಾತನಾಡುತ್ತೇವೆ. ಯಾಕೆಂದರೆ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು, ಮುಸ್ಲಿಂ ಅಲ್ಪಸಂಖ್ಯಾತರು, ಹಿಂದೂಗಳು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಾರೆ. ಆದ್ರೆ ಇದೆಯಾ ಈ ನಾಡಿನಲ್ಲಿ ಆ ರೀತಿಯ ಸಂಗತಿಗೆ ನೀವು ಒಂದು ಅಪಾಯವನ್ನ ನೋಡುತ್ತಿದ್ದೀರಾ? ಇಲ್ಲ, ಭಾರತದಾಗೆ ಕೇರಳವು ಭಾರತದ ಒಂದು ಸೂಕ್ಷ್ಮ ರೂಪವಾಗಿದೆ. ಭಾರತದಲ್ಲಿ ಪ್ರತಿಯೊಂದು ಧರ್ಮವು ಒಗ್ಗಟ್ಟಿನಿಂದ ಇರುತ್ತದೆ. ಅದೇ ವಿಷಯ ಕೇರಳದಲ್ಲಿಯೂ ಇದೆ. ಆ ದೃಷ್ಟಿಯಲ್ಲಿ ಭಾರತ ಮತ್ತು ಕೇರಳದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ.
ನಾನು ನಂಬುತ್ತೇನೆ. ದೇಶದ ಇತರ ಭಾಗಗಳಲ್ಲಿ ಮಾಯವಾಗುತ್ತಿರುವಂತೆ ತೋರುವ ಆ ಏಕತೆಯ ಸಂಕೇತವಾಗಿ ಕಾಣುವ ಕೇರಳವನ್ನು ನಾವು ಆದರ್ಶವಾಗಿ ನೋಡುತ್ತೇವೆ. ಇಲ್ಲ, ನಾನು ಇನ್ನೂ ಭಾರತದ ಭರವಸೆಯನ್ನು ಮತ್ತು ಭಾರತದ ಕಲ್ಪನೆಯನ್ನು ಹಿಡ್ಕೊಂಡಿದ್ದೇನೆ. ಅದು ಸಾಧ್ಯ, ಅದು ಮಾಯವಾಗಲು ಸಾಧ್ಯವಿಲ್ಲ. ತನ್ನ ಧರ್ಮದ ಬಗ್ಗೆ ಅತ್ಯಂತ ಬಹುಶಃ ಕೋಪಗೊಂಡ ವ್ಯಕ್ತಿಯು ಒಂದು ಹಂತವನ್ನ ಮೀರಿ ಹೋಗುವುದಿಲ್ಲ. ನಾನು ಹಾಗೆ ನಂಬುತ್ತೇನೆ. ಯಾಕಂದ್ರೆ ದಿನದ ಕೊನೆಗೆ ಅವರೆಲ್ಲರೂ ಭಾರತೀಯರು ಮತ್ತು ಭಾರತದ ಸಂಸ್ಕೃತಿ, ಭಾರತದ ಕಲ್ಪನೆ ಅಂದ್ರೆ ಅವ್ರು ಹೇಳಿದ್ದು ಲೋಕ ಸಮಸ್ತ ಸುಖಿನೋ ಭವಂತು. ಇಡೀ ಜಗತ್ತು ಹೇಳಬೇಕು, ನಿಮ್ಗೆ ಗೊತ್ತಲ್ಲ, ಶಾಂತಿಯುತವಾಗಿ ಮತ್ತು ಸಂತೋಷವಾಗಿ. ಶಾಂತಿಯುತ, ಸಂತೋಷವಾಗಿ ಮತ್ತು ಅತಿಥಿ ದೇವೋಭವ. ಯಾರು ಬಂದ್ರು ದೇವರೇ ಅಥವಾ ಅತಿಥಿ ಆಗಿದ್ದರು. ಹಾಗಾಗಿ ಆ ಸಂಸ್ಕೃತಿ ಎಲ್ಲರ ಮನಸ್ಸಿನಲ್ಲಿದೆ ಎಂದು ನಾನು ಭಾವಿಸ್ತೇನೆ. ನಾವು ಕೆಲವೊಮ್ಮೆ ಅವ್ರಿಗೆ ನೆನಪಿಸ್ಬೇಕಷ್ಟೇ. ಇಲ್ಲಿ ಕೇರಳದಲ್ಲಿ ಆ ಜ್ಞಾಪನೆಯ ಅಗತ್ಯವಿಲ್ಲ. ಕೆಲವೊಮ್ಮೆ ಉಳಿದ ಭಾರತದಲ್ಲಿ ನಾವು ಅವರಿಗೆ ನೆನಪಿಸಬೇಕಾಗುತ್ತದೆ. ನೀವು ದೆಹಲಿಯಲ್ಲೂ ಸಹ ಸಮಯ ಕಳೆದಿದ್ದೀರಿ, ಸ್ಟೀವನ್ಸ್ ಮತ್ತು ಲಾ ಕಾಲೇಜ್ ಮತ್ತು ಅದೆಲ್ಲ. ಇಲ್ಲಿನ ರಾಜಕೀಯವು ದೆಹಲಿಯ ರಾಜಕೀಯಕ್ಕಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ರಾಜಕೀಯವು ಸಂಪೂರ್ಣವಾಗಿ ತಳಮಟ್ಟದ ಕೇಂದ್ರಿತವಾಗಿದೆ. ಅಲ್ಲಿ ಆ ರಾಜಕೀಯವನ್ನ ನೀವು ಕಾಣಲು ಸಾಧ್ಯವಿಲ್ಲ. ಸ್ವಲ್ಪ ಹೆಚ್ಚು ನಿಮಗೆ ಗೊತ್ತಲ್ಲ, ಸಂಪರ್ಕವಿಲ್ಲದ್ದು ಅಂತ ನಾನು ಹೇಳ್ತೇನೆ. ಇಲ್ಲಿ ಸಂಪೂರ್ಣವಾಗಿ ಸಂಪರ್ಕವಿದೆ. ರಾಜಕಾರಣಿಗಳನ್ನ ನಿಮಗೆ ಗೊತ್ತಲ್ಲ, ಪ್ರತಿ ಹಂತದಲ್ಲೂ ಪ್ರಶ್ನಿಸಲಾಗುತ್ತದೆ. ಅವ್ರು ಮಾಡ್ಲೇಬೇಕು. ಸುಲಭವಾಗಿ ಸಂಪರ್ಕಿಸಬಹುದಾದವರು ಅವರು ತಮ್ಮ ಕೆಲಸವನ್ನ ಮಾಡ್ಲೇಬೇಕು. ನೀವೆಲ್ಲ ಮದುವೆಗಳಿಗೆ ಹೋಗ್ಬೇಕು, ನೀವೆಲ್ಲ ಸಾವುಗಳಿಗೆ ಹೋಗ್ಬೇಕು. ಇಲ್ಲದಿದ್ರೆ ಅವ್ರು ನಿಮ್ಮನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಈಗ ಯಾಕೆ ಬರ್ಲಿಲ್ಲ? ಯಾಕೆಂದ್ರೆ ಅವರೆಲ್ಲರೂ ನಿಮ್ಮನ್ನು ಒಂದು ಕುಟುಂಬವೆಂದು ಪರಿಗಣಿಸ್ತಾರೆ. ಅದೇ ಕಾರಣ ನಾನು ಅವರ ಕುಟುಂಬ. ಅದಕ್ಕಾಗಿ ಅವರು ತಮ್ಮ ಸಾವಿನಲ್ಲಿ ನಾನು ಇರ್ಬೇಕೆಂದು ಬಯಸುತ್ತಾರೆ. ನಿಮಗೆ ಗೊತ್ತಾ, ಅವರ ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ಯಾರು ತೀರ್ಕೊಳ್ತಾರೆ? ಯಾರಾದ್ರೂ ತೀರ್ಕೊಂಡ್ರೆ ಅಥವಾ ಮಗುವಿನ ಜನನವಾದ್ರೆ ಅಥವಾ ಮದುವೆ ಆದ್ರೆ. ಯಾಕೆಂದ್ರೆ ನನ್ನ ತಂದೆ ಈ ಕ್ಷೇತ್ರವನ್ನ ಹಾಗೆ ನೋಡ್ಕೊಂಡಿದ್ರು. ಆದ್ರಿಂದ ಅವರು ನನ್ನನ್ನೂ ಹಾಗೆ ಬಯಸ್ತಾರೆ. ಯಾಕೆಂದ್ರೆ ನಾನು ಆ ಕುಟುಂಬದ ಭಾಗ. ಯಾವಾಗ ನಾನು ಹೋಗದಿದ್ರೆ ಅದು ನಾನು ಕುಟುಂಬದ ಕಾರ್ಯಕ್ರಮವನ್ನು ತಪ್ಪಿಸಿಕೊಂಡ ಹಾಗೆ. ಆ ವಿಷಯ ಅಷ್ಟು ಗಡಿಬಿಡಿಯಾಗಿದೆ. ನಿಮ್ಮ ತಂದೆಗೆ ಇಲ್ಲಿನ ಬಹುತೇಕ ಎಲ್ಲರೂ ಗೊತ್ತಿರುತ್ತಿದ್ದರು. 53 ವರ್ಷಗಳು. ಅವರು ಪ್ರತಿಯೊಬ್ಬರನ್ನು ಹೆಸರು ಹಿಡಿದು ಕರೀತಾರೆ. ಅವರು ಪ್ರತಿಯೊಬ್ಬರನ್ನು ಅವರ ಹೆಸರಿನಿಂದ ಕರೀತಾ ಇದ್ರು. ಮತ್ತು ನೀವು ಅಲ್ಲಿಗೆ ತಲುಪಲು ಪ್ರಯತ್ನಿಸುತ್ತಾ ಇದ್ದೀರಾ? ನಾನು ನನ್ನ ಸೈಕಲ್ ಓಡಿಸುತ್ತಾ ಇದ್ದೇನೆ. ಸರಿ, ಇಲ್ಲ. ನಿಮ್ಗೆ ಗೊತ್ತಾ, ನೀವು ಕರ್ನಾಟಕದ MLA ಶ್ರೀ ಅವರನ್ನ ಕರ್ತಂದಿದ್ದೀರಿ. ತೆಲಂಗಾಣದಿಂದ ಅಜರುದ್ದೀನ್. ಸ್ಪಷ್ಟವಾಗಿ ನೀವು ಅವನ್ನ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಕಾಂಗ್ರೆಸ್ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ರಾಜ್ಯಗಳೆಂದು ಪ್ರದರ್ಶಿಸುತ್ತಿದ್ದೀರಿ. ಹೌದು. ಆದ್ರೆ ಅದು ಸುಮಾರು 6 ಲಕ್ಷ ಕೋಟಿಗಳ ವಿತ್ತೀಯ ಸಾಲವನ್ನು ನಿಭಾಯಿಸುತ್ತಿರುವ ರಾಜ್ಯವೂ ಆಗಿದೆ ಎಂದು ನಿಮ್ಮ ಪಕ್ಷ ಮಾತನಾಡುತ್ತಿದೆ. ಇಲ್ಲ, ಅದೊಂದು ವಾಸ್ತವ. ಅಲ್ಲಿ ಸಾಲವಿದೆ ಎನ್ನುವ ವಾಸ್ತವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಆ ಸರ್ಕಾರಗಳು ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಆಶಿಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಮತ್ತು ನಮಗೆ ಇಲ್ಲಿ ಸಮಾನವಾದ ಸಮಸ್ಯೆ ಇರುವುದಿಲ್ಲ, ಏಕೆಂದರೆ ಅದನ್ನು ನಿರ್ವಹಿಸಲು ಅವರ ಬಳಿ ಸಂಪನ್ಮೂಲಗಳಿವೆ. ನೀವು ಶಬರಿಮಲೆ ಚಿನ್ನದ ವಿಷಯದ ಬಗ್ಗೆ ಮಾತನಾಡಿದ್ರಿ. ಅದು ಈಗ ಪ್ರತಿಧ್ವನಿಸುತ್ತಿರುವ ವಿಷಯವೇ? ಖಂಡಿತವಾಗಿಯೂ ಒಂದು ದೊಡ್ಡ ಸಮುದಾಯ ಅಥವಾ ಪ್ರತಿಯೊಬ್ಬರು, ವಾಸ್ತವವಾಗಿ ಕೇವಲ ಹಿಂದೂಗಳು ಮಾತ್ರ ಅದರ ಬಗ್ಗೆ ಬೇಸರ ಪಡುತ್ತಿದ್ದಾರೆ ಎಂದೇನೂ ಇಲ್ಲ. ಪ್ರತಿಯೊಬ್ಬರು ಆ ದೇವಸ್ಥಾನದೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ನಾನೊಬ್ಬ ಕ್ರಿಶ್ಚಿಯನ್. ನಾನು 2 ಬಾರಿ ಶಬರಿಮಲೆಗೆ ಭೇಟಿ ನೀಡಿದ್ದೇನೆ. ಮೊದಲ ಬಾರಿ ನಾನು ಹೋದಾಗ ಯಾರಿಗೂ ತಿಳಿದಿರಲಿಲ್ಲ. 2ನೇ ಬಾರಿ ನಾನು MLA ಆಗಿದ್ದೆ, ಎಲ್ರಿಗೂ ಗೊತ್ತಿತ್ತು. ಅದು ಇಲ್ಲಿ ಒಂದು ವಿವಾದವಾಯಿತು. ಆದ್ರೆ ಅದು ನೀವು ಉಲ್ಲೇಖಿಸಿದ ಭಾವನೆ. ಅದು ಅಯ್ಯಪ್ಪನ ಮೇಲಿನ ಗೌರವ. ಅಯ್ಯಪ್ಪ ಅತ್ಯಂತ ಜಾತ್ಯತೀತ, ನಿಮಗೆ ಗೊತ್ತಾ? ಅತ್ಯಂತ ಆದರ್ಶ ವ್ಯಕ್ತಿ, ಆದರ್ಶ ದೇವಸು, ಎಲ್ಲರನ್ನೂ ಗೌರವಿಸುವ, ಎಲ್ಲರನ್ನೂ ಸ್ವಾಗತಿಸುವ. ಅವನಿಗೆ ಯಾವುದೇ ಭೇದವಿಲ್ಲ. ಹಾಗಾಗಿ ವಾಸ್ತವವಾಗಿ ತತ್ವಮಸಿ ಎಂಬ ಕಲ್ಪನೆಯನ್ನು ನೀವು ಅಲ್ಲಿ ಕಾಣಬಹುದು. ಯಾರು ಭೇಟಿ ನೀಡುತ್ತಾರೋ ಅವರೇ ದೇವರು ಎಂಬ ಕಲ್ಪನೆಯನ್ನು ಅದು ಹೇಳುತ್ತದೆ. ಯಾರು ಭಕ್ತರೋ ಅವರೇ ದೇವರು. ಅದೇ ತತ್ವಮಸಿಯ ಕಲ್ಪನೆ. ಆದ್ದರಿಂದ ಶಬರಿಮಲೆಯು ಆ ಪರಿಕಲ್ಪನೆಯನ್ನು ಒತ್ತಿ ಹೇಳುತ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ದೇವರೇ. ಅಲ್ಲಿರುವ ದೇವರು ಮಾತ್ರವಲ್ಲ, ಭೇಟಿ ನೀಡುವ ಪ್ರತಿಯೊಬ್ಬ ವ್ಯಕ್ತಿಯೂ ದೇವರೇ. ಹಾಗಾಗಿ ಅಂತಹ ಸ್ಥಳದಿಂದ ಕದಿಯುವುದು ನಾಚಿಕೆಗೇಡಿನ ಸಂಗತಿ. ನಾಚಿಕೆಗೇಡು ಮಾತ್ರವಲ್ಲ, ಅದೊಂದು ಕ್ರಿಮಿನಲ್, ಶಿಕ್ಷೆಯಾಗದೆ ಉಳಿಯಲಾಗದ ಒಂದು ಅಪರಾಧ. ಈಗ ಆರೋಪ ಹೊತ್ತ ಪ್ರತಿಯೊಬ್ಬರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದಕ್ಕೆ ಈ ಸರ್ಕಾರವೇ ಜವಾಬ್ದಾರಿ. ಅವರು ತಂಬುರಿಯನ್ನ ಅವನು ಭ್ರಷ್ಟ ಎಂದು ಹೇಳುವ ನೆಪದಲ್ಲಿ ಬಂಧಿಸಿದರು. ಆದರೆ ಅವನನ್ನು ಬಂಧಿಸುವ ಮೂಲಕ ಅವರು ನಿಜವಾದ ಅಪರಾಧಿಗಳನ್ನ ಉಳಿಸಲು ಪ್ರಯತ್ನಿಸುತ್ತಿದ್ದರು. ಹಾಗಾಗಿ ತಂಬುರಿಯನ್ನ ಬಂಧಿಸಿದ್ದರಿಂದ ಉಳಿದವರೆಲ್ಲರೂ ಬಿಡುಗಡೆಯಾದರು. ಹಾಗಾಗಿ ಅಯ್ಯಪ್ಪನೇ ಈ ನಾಡು ನಂಬಿರುವ ದೇವರು ಮತ್ತು ನೀವು ಅವನ ಸ್ಥಳದಿಂದ ಕದ್ದಾಗ ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಇದ್ದಂತಿದೆ. ನಾನು ಪೋತಿಯೇ ಕೇತಿಯೇ ಸ್ವರ್ಣಂ ಜಂಬಾಯ ಮಾತಿಯೇ ಸ್ವರ್ಣ ಪಾಲಿಕಳ್ ಮಾತಿಯೇ ಸಸ್ತಾವಿಂದನಂ ಮೂರ್ತಿಯೇ. ಅಂದ್ರೆ ಪೋತಿಯು ಮುಖ್ಯ ಆರೋಪಿ. ಅವನನ್ನು ಸನ್ನಿಧಾನ ಅಥವಾ ದೇವಸ್ಥಾನದೊಳಗೆ ಕರೆತರಲಾಯಿತು ಮತ್ತು ಅವನು ಎಲ್ಲಾ ಚಿನ್ನವನ್ನು ಕಂಚನ್ನಾಗಿ ಮಾಡಿದನು. ಹಾಗಾಗಿ ನಾನು ಹೇಳಿದ್ದೇನೆ, ಚಿನ್ನವನ್ನ ಕಂಚಾಗಿ ಮತ್ತು ಕಂಚನ್ನು ಚಿನ್ನವಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಕಂಡುಹಿಡಿದಿದ್ದಕ್ಕಾಗಿ ಈ ಸರ್ಕಾರಕ್ಕೆ ನೊಬೆಲ್ ಸಿಗುತ್ತದೆ ಎಂದು. ಅದು ಮೊದಲ ಬಾರಿಗೆ. ಮತ್ತು ಆ ಸಾಮರ್ಥ್ಯ ತಮ್ಮ ಬಳಿ ಇರಲಿಲ್ಲವೆಂದು ನಟಿಸಿದ್ದಕ್ಕಾಗಿ ಅವರಿಗೆ ಆಸ್ಕರ್ ಕೂಡ ಸಿಗಬಹುದು. ಹಾಗಾಗಿ
ಆಸ್ಕರ್ ಮತ್ತು ನೊಬೆಲ್ ಎರಡೂ ಕೇರಳ ಸರ್ಕಾರಗಳಿಗೆ ಬರಬಹುದು, ಸಂಶಯವೇ ಇಲ್ಲ. ಜನರಿಗೆ ಅದರೊಂದಿಗೆ ಅನುರಣನವಿದೆ ಸ್ಪಷ್ಟವಾಗಿ, ಯಾಕೆಂದ್ರೆ ನೀವು ಹೇಳಿದಂತೆ ಪ್ರತಿಯೊಬ್ಬರೂ ಅದರ ಬಗ್ಗೆ ಮಾತನಾಡುತ್ತಿದ್ದಾರೆ. ಇಲ್ಲ, ಧರ್ಮವನ್ನ ಲೆಕ್ಕಿಸದೆ ಪ್ರತಿಯೊಬ್ಬರು ಗೌರವಿಸ್ತಾರೆ. ಗೊತ್ತಾ, ಕ್ರಿಶ್ಚಿಯನ್ಸರು ಹೋಗ್ತಾರೆ, ಹಿಂದೂಗಳು ಹೋಗ್ತಾರೆ, ಮುಸ್ಲಿಮರು ಹೋಗ್ತಾರೆ, ಮತ್ತು ಅಯ್ಯಪ್ಪನನ್ನು ಎಲ್ಲರೂ ಪೂಜ್ಯ ಭಾವದಿಂದ ನೋಡ್ತಾರೆ. ಹಾಗಿದ್ರೆ ಇಂತಹ ಅವಮಾನಕರ ಕೃತ್ಯವನ್ನು ಯಾಕೆ ಮಾಡಬೇಕು? ಹಾಗಿದ್ರೆ ಅಯ್ಯಪ್ಪ, ಶಬರಿಮಲೆ ಸುರಕ್ಷಿತವಲ್ಲದಿದ್ದರೆ ಖಜಾನೆಯ ಕಥೆ ಏನು? ನೀವು ಕೇಳುತ್ತಿರುವ ಪ್ರಶ್ನೆ ಅದೇ. ಕೇವಲ ಒಂದು ಕೊನೆಯ ವಿಷಯ, ಇದು ರಬ್ಬರ್ ಪ್ರದೇಶ. ಸ್ಪಷ್ಟವಾಗಿ ಇಲ್ಲಿನ ಹಣ ಜನರಿಗೆ ಅದರಿಂದ ಸಮೃದ್ಧಿ ಸಿಕ್ಕಿತು, ಆದ್ರೆ ಹೊರಗೆ ಹೋಗುತ್ತಿರುವ ಅಪಾರ ಸಂಖ್ಯೆಯ ಯುವಕರು ಇದ್ದಾರೆ. ಇದು ಮಹತ್ವಾಕಾಂಕ್ಷೆಯೇ ಅಥವಾ ಇಲ್ಲಿ ಅವಕಾಶಗಳು ಇರಲಿಲ್ಲ ಎಂಬ ಕಾರಣಕ್ಕಾಗಿಯೇ? ಇಲ್ಲ, ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ನೀವು ನೋಡಬಹುದು, ಒಂದು ದೊಡ್ಡ ಸಂಖ್ಯೆಯ ಕೇರಳದಿಂದ ಯುವಕರ ವಲಸೆ ದೊಡ್ಡ ಸಂಖ್ಯೆಯಲ್ಲಿದೆ. ನಾನು 2016 ಮತ್ತು 2017ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಹೋಗಿದ್ದೆ, ತಲಾ 2 ವಾರಗಳ ಕಾಲ. ನಾನು 2 ಬಾರಿ ಹೋದಾಗ ಬೆರಳೆಣಿಕೆಯಷ್ಟು ಮಲಯಾಳಿಗಳು. ನೀವೀಗ ಅಲ್ಲಿಗೆ ಹೋದ್ರೆ ಪ್ರತಿ ಬೀದಿಯಲ್ಲೂ ನಿಮ್ಮ ಮಲಯಾಳಿಗಳನ್ನ ಕಾಣಬಹುದು, ಪ್ರತಿ ಬೀದಿಯಲ್ಲೂ. ಯಾಕೆಂದ್ರೆ ಯಾವುದೇ ಅವಕಾಶಗಳಿಲ್ಲ. ಈ ಸರ್ಕಾರ ಈ ರಾಜ್ಯದ ಯುವಕರನ್ನು ವಿಫಲಗೊಳಿಸಿದೆ. ಹಾಗಾಗಿ ಅವರು ಇದನ್ನು ಯಾಕೆ ಮಾಡಿದ್ದಾರೆಂದು ಜನರಿಗೆ ಉತ್ತರಿಸಬೇಕು. ಹಾಗಾಗಿ ಈ ಚುನಾವಣೆಯಲ್ಲಿ ನಮಗೆ ಇದಕ್ಕೆ ಉತ್ತರ ಸಿಗಲಿದೆ. ಮತ್ತು ಈ ಯುದ್ಧದಲ್ಲಿ ನೀವು ಕೇರಳಿಗರನ್ನ ಮಿಸ್ ಮಾಡಿಕೊಳ್ತೀರಾ? ಯಾಕೆಂದ್ರೆ ಅವರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರತಿಯೊಬ್ಬರು ತಮ್ಮ ಊರಿನಲ್ಲಿ ಏನಾಗುತ್ತಿದೆ ಎಂಬುದರೊಂದಿಗೆ ತುಂಬಾ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿ ಹಲವರಿಗೆ ಬರಲು ಸಾಧ್ಯವಾಗೋದಿಲ್ಲ. ನನ್ನ ಸಹೋದರಿಯರಲ್ಲಿ ಒಬ್ಬಳು ಕೂಡ ಬರಲು ಸಾಧ್ಯವಾಗದೇ ಇರಬಹುದು. ನನಗೆ ಗೊತ್ತಿಲ್ಲ ಅವಳಿಗೆ ಬರಲು ಸಾಧ್ಯವಾಗುತ್ತದೆಯೇ ಎಂದು. ಹಾಗಾಗಿ ನಾವು ಈ ಬಾರಿ ಕಡಿಮೆ ಸಂಖ್ಯೆಯ ಮತಗಳನ್ನು ಹೊಂದಿರ್ತೇವೆ ಆ ಅರ್ಥದಲ್ಲಿ. ಮತ್ತು ಇಲ್ಲಿ ನಿಮ್ಮ ಸ್ಪರ್ಧೆ, ಜನರು ಹೇಳ್ತಾರೆ ನೀವು ಸುಲಭವಾಗಿ ಗೆಲ್ಲುತ್ತೀರೆಂದು. ಇಲ್ಲ, ಅದನ್ನೆಲ್ಲ ಜನರು ನಿರ್ಧರಿಸ್ತಾರೆ. ಕಳೆದ ಬಾರಿ ಜನರು ನನಗೆ ಒಂದು ಸುಲಭದ ಜಯವನ್ನು ನೀಡಿದರು. ನಾನು ಅವ್ರು ಕೊಡ್ತಾನೆ. ನನ್ನ ಕೆಲಸ ಏನಿದೆಯೋ ಅದನ್ನ ನಾನು ಅವ್ರ ಮುಂದಿರ್ತೀನಿ. ನಾನು ಭಾವಿಸ್ತೇನೆ ಅವರು ನನಗೆ ಬೆಂಬಲ ನೀಡ್ತಾರೆ. ಮತ್ತು ನನ್ನ ತಂದೆಯ ಕೆಲಸಕ್ಕೆ ಅವರು ಇಲ್ಲಿ 6 ರಾಷ್ಟ್ರೀಯ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಆದರೂ ಕ್ಯಾಪ್ಸೂಲ್ ಹೋಗುತ್ತದೆ, ಇಲ್ಲಿ ಕೆಲಸ ಇಲ್ಲ ಎಂದು. ಯಾಕೆಂದ್ರೆ ಅವರು ಪ್ರಚಾರದ ವ್ಯಕ್ತಿ ಆಗಿರಲಿಲ್ಲ. ಅವ್ರು ಎಂದಿಗೂ ಗೊತ್ತಾ, ತಮ್ಮ ಕೆಲಸದ ಬಗ್ಗೆ ಏನನ್ನೂ ಹೇಳಿಲ್ಲ. ಅವರು ಕೇವಲ ಕೆಲಸ ಮಾಡಿದ್ರು. ಆದ್ರಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಮತ್ತು ಈ ಬಾರಿ ಅದನ್ನು ಹೇಳ್ತೇವೆ ಕೂಡ. ಹಾಗಾದ್ರೆ ಇಲ್ಲಿನ ಜನರನ್ನು ಒಪ್ಪಿಸುವುದು ಹೆಚ್ಚು ಕಷ್ಟಕರವೇ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನೇ? ನೋಡೋಣ. ಸರಿ, ನಿಮ್ಗೆ ಶುಭ ಹಾರೈಕೆಗಳು. ಹಾಗಾದರೆ ಇವರು ಚಾಂಡಿ ಉಮ್ಮನ್ ಹಸಿರು ಅಭಿಯಾನ ಎಂಬ ಹೊಸತೊಂದನ್ನು ಆರಂಭಿಸಿದವರು. ಬೈಸಿಕಲ್ ಸವಾರಿ. ಮತ್ತು ಅವರು ಹೇಳುತ್ತಾರೆ, ಇದು ಅಲ್ಲ ಕೇವಲ ಪರಿಸರಕ್ಕಾಗಿ ಮಾತ್ರ ಅಲ್ಲ, ಇದು ಜನರ ಒಳಿತಿಗಾಗಿ ಬಳಸಲು ಬಯಸುವ ಆ ಹಣವನ್ನು ಉಳಿಸಲಿಕ್ಕಾಗಿ. ಪುದುಪಲ್ಲಿಯಲ್ಲಿ ಕ್ಯಾಮರಾ ಪರ್ಸನ್ ಪಾಲ್ ರಾಜ್ ಅವರೊಂದಿಗೆ ಡಿಕೋಡರ್ಗಾಗಿ ಉಮಾಸುದಿ.